ಗಿಲ್ಲಿ ಬಿಗ್ ಬಾಸ್ ಗೆದ್ದ ಮೇಲೆ ಫಸ್ಟ್ ಟೈಮ್ ಅವರ ಮಳವಳ್ಳಿ ತಾಲೂಕಿಗೆ ಭೇಟಿ ನೀಡಿದಾಗ ಒಂದು ರೋಡ್ ಶೋ ಮಾಡ್ತಾರೆ. ನಿಜವಾಗ್ಲೂ ಆ ರೋಡ್ ಶೋ ಗೂಸ್ ಬೂಮ್ಸ್ ತರಿಸೋದು ಮಾತ್ರ ಕನ್ಫರ್ಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅದು ಒಂದು ಪೊಲಿಟಿಕಲ್ ರೋಡ್ ಶೋಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿರುತ್ತೆ. ನಾನು ಕರ್ನಾಟಕದಲ್ಲಿ ಇಷ್ಟು ಜನರನ್ನು, ಒಬ್ಬ ವ್ಯಕ್ತಿ, ಒಬ್ಬ ಕಮಿಡಿಯನ್ ಮತ್ತು ಒಬ್ಬ ಸಣ್ಣ ನಟ ಅವ್ರಿಗೋಸ್ಕರ ಇಷ್ಟು ಜನರು ಬರ್ತಾರೆ ಅಂತಂದರೆ, ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದರೆ, ನಿಜವಾಗ್ಲೂ ಆ ವ್ಯಕ್ತಿ ತುಂಬ ತುಂಬ ಪುಣ್ಯ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಯಾಕಂತಂದರೆ ಜಸ್ಟ್ 3 ಮಂತ್ಸಲ್ಲಿ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್ ಇನ್ ಗಿಲ್ಲಿಸ್ ಲೈಫ್. ಗಿಲ್ಲಿ ಬಿಗ್ ಬಾಸ್ಗೆ ಬರಬೇಕಾದ್ರೆ ಕಾಸಿಲ್ಲ ಅಂತ ಹೇಳಿ ಬಿಗ್ ಬಾಸ್ಗೆ ಬಂದಿರ್ತಾರೆ. ಬಂದಾಗ ತನ್ನ ಗೇಮ್ ತಾನು ಆಡ್ತಾನೆ. ಆಡೋ ಬರದಲ್ಲಿ ಎಷ್ಟೋ ಜನರು, ಕರ್ನಾಟಕ ಜನತೆ ಲವ್ನ ಗಿಲ್ಲಿ ಸಂಪಾದಿಸ್ತಾನೆ. ಅಂದರೆ ಅದನ್ನು ಅವರ ಅಷ್ಟು ಪ್ರೀತಿಯನ್ನು ಗಿಲ್ಲಿ ಪಡ್ಕೊತಾನೆ. ಆ ಆ ಪ್ರೀತಿ ಅನ್ನೋದು ಜನರು ಹೇಗೆ ತೋರಿಸ್ತಾರೆ ಅಂತಂದರೆ, ನೀವು ಮಲವಲ್ಲಿ ಒಂದು ರೋಡ್ ಶೋ ನೋಡಿದರೆ ನಿಜವಾಗ್ಲೂ ಒಂದು ಬಿಗ್ಗೆಸ್ಟ್ ಪೊಲಿಟಿಕಲ್ ಸ್ಟಾರ್ಗಾಗಲಿ, ಒಬ್ಬ ಬಿಗ್ಗೆಸ್ಟ್ ಸಿನಿ ಸ್ಟಾರ್ಗಾಗಲಿ ಆ ಲೆವೆಲ್ ಜನರು ಬರೋದಂತ ನಾನಂತೂ ನೋಡಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ಎಷ್ಟು ದೊಡ್ಡ ರೋಡ್ ಶೋ ಅಂತಂದರೆ 1 ಕಿಲೋಮೀಟ್ರ್ವರೆಗೂ ರೋಡನ್ನೇ ಕಾಣ್ತಾ ಇಲ್ಲ, ಜನರೇ ಇದ್ದಾರೆ ಬರೀ. ನಿಜವಾಗ್ಲೂ ಇಟ್ ಈಸ್ ವೆರಿ ಸರ್ಪ್ರೈಸಿಂಗ್ ಅನಿಸುತ್ತೆ, ಶಾಕಿಂಗ್ ಅನಿಸುತ್ತೆ. ಓಟ್ ಹಾಕೋದು ಓಕೆ, ಮನೇಲಿ ಕೂತ್ಕೊಂಡು ಓಟ್ ಹಾಕಿಬಿಡ್ತಾರೆ. 57 ಕೋಟಿ ಓಟ್ ಬಂದವಾಗ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟು ಓಟು ಮನೇಲಿ ಕೂತ್ಕೊಂಡು ಆಗ್ಬೋದು. ಆದರೆ ಒಬ್ಬ ಸಣ್ಣ ನಟಕ್ಕೋಸ್ಕರ ಈ ದೊಡ್ಡ ದೊಡ್ಡ ಸಿನಿಮಾಸು ಕೂಡ ಮಾಡಿಲ್ಲ ಗಿಲ್ಲಿ. ಜಸ್ಟ್ ಗಿಚ್ಚಿ ಗಿಲಿ ಗಿಲಿ ಮತ್ತು DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇಂಥ ಶೋಗಳಲ್ಲಿ ವರ್ಕ್ ಮಾಡಿ ಬಿಗ್ ಬಾಸ್ಗೆ ಬಂದಿರ್ತಾರೆ. ಸೊ ಬಿಗ್ ಬಾಸಲ್ಲಿ ಜಸ್ಟ್ 3 ಮಂತ್ಸಲ್ಲಿ ಇಷ್ಟು ಕೋಟಿ, ಇಷ್ಟು ಲಕ್ಷ ಜನರನ್ನು ಪಡ್ಕೊಂಡಾರ ಅಂತಂದರೆ ನಿಜವಾಗ್ಲೂ ಶಾಕಿಂಗ್ ಅನಿಸುತ್ತೆ. ಅದು ನಿಜವಾಗ್ಲೂ ಗಿಲ್ಲಿ ಪುಣ್ಯವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಒಳ್ಳೆಯ ಮನಸ್ಸು ಆ್ಯಂಡ್ ಅವರು ಒಂದು ಡೌನ್ ಟು ಎರ್ತ್ ಬಿಹೇವಿಯರ್ ಏನೈತಲ್ಲ ಗಿಲ್ಲಿ, ಅದೆಲ್ಲ ದೇವರು ಅವ್ರಿಗೆ ಕೊಟ್ಟಂಥ ಒಂದು ವರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಜನರು ನೋಡಿದಾಗ ಏನಪ್ಪ ಇಷ್ಟು ಜನರು ಬಂದಿದ್ದಾರೆ, ದೊಡ್ಡ ದೊಡ್ಡ ಸಿನಿ ಸ್ಟಾರ್ಗೂ ಬರಲ್ಲ ಅಂತ ನಾವು ಡೆಫಿನೆಟ್ಲಿ ಅನ್ಕೊತೀವಿ. ಎಷ್ಟೋ ಸಿನಿ ಸ್ಟಾರ್ಗಳು ಕೂಡ ಡೆಫಿನೆಟ್ಲಿ ಆ ರ್ಯಾಲಿ ನೋಡಿದ ಮೇಲೆ ಅನಿಸಿರುತ್ತೆ, ನಮ್ಗೊಂದು ಸಲನೂ ಈ ಥರ ಬಂದಿಲ್ಲ ಅಂತೇಳಿ. ದೊಡ್ಡ ದೊಡ್ಡ ಸ್ಟಾರ್ಸ್ ಮತ್ತೆ. ಸೊ ಅಂಥ ಪ್ರೀತಿನ ಪಡ್ಕೊಂಡಿದ್ದಾರೆ ಅಂತಂದರೆ ಗಿಲ್ಲಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಗಿಲ್ಲಿ ಫಾಲೋಯಿಂಗು, ಗಿಲ್ಲಿ ಕ್ರೇಜ್ ಯಾವ ಲೆವೆಲ್ ಇನ್ಕ್ರೀಸ್ ಆಗಿದೆ ಅಂತಂದರೆ, ಜಸ್ಟ್ 102K ಸಬ್ಸ್ಕ್ರೈಬರ್ ಇದ್ದಂಥ ಇನ್ಸ್ಟಾಗ್ರಾಮ್ ಅಕೌಂಟ್ ಈಗ 1.8 ಮಿಲಿಯನ್ಸ್ ಆಗಿದೆ. ನಿಜವಾಗ್ಲೂ ಇದು ಕೂಡ ಒಂದು ರೆಕಾರ್ಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋವರ್ ಬರಬೇಕಂತಂದ್ರೂ ವೆರಿ ಡಿಫಿಕಲ್ಟ್ ಅದು. ಅಂಥದ್ದು 3 ಮಂತ್ಸಲ್ಲಿ ಎಷ್ಟು ಫಾಲೋವರ್ಸು, ಏನು ಕತೆ. 1.7 ಫಾಲೋವರ್ಸ್, 1.7 ಮಿಲಿಯನ್ ಫಾಲೋವರ್ಸ್ ಹೆಚ್ಚಾಗಿದ್ದೀರ ಅಂತಂದರೆ ಅದ್ರ ಮೇಲೆ ನಾವು ಅರ್ಥ ಮಾಡ್ಕೋಬೋದು ಗಿಲ್ಲಿ ಕ್ರೇಜ್ ಯಾವ ಲೆವೆಲ್ಗೆ ಇದೆ ಅಂಥೇಳಿ. ನಮ್ಮಲ್ಲಿ ಗೋಟ್ ನಮ್ಮ ಇಂಡಿಯಾದಲ್ಲಿ ಬಿಗ್ ಬಾಸ್ನಾಗ ನಾವು ಯಾರನ್ನ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತ ಅನ್ಕೊತೀವೋ, ಈಗ ಸಿದ್ಧಾರ್ಥ್ ಶುಕ್ಲನೇ ತೊಗೊಳ್ಳಿ, ತೆಲುಗುದಲ್ಲಿ ಅಭಿಜಿತ್ ಅಂತ ಹೇಳ್ತಾರೆ. ಸೊ ಇಂಥವ್ರನ್ನ ತೊಗೊಂಡ್ರು. ನನ್ನ ಎಕ್ಸಾಂಪಲ್ಲು ತೆಲುಗುದಲ್ಲಿ ಅಭಿಜಿತ್ ಅಂತ ಒಬ್ಬ ವಿನ್ನರ್ ಇದ್ದಾರೆ, ಬಿಗ್ ಬಾಸ್ 4 ವಿನ್ನರ್. ಅವರೇ ಇಲ್ಲಿವರೆಗೂ ತೆಲುಗುದಲ್ಲಿ ಗ್ರೇಟೆಸ್ಟ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ತಾರೆ. ಸೊ ಅವರು ನಾನು ಇನ್ಸ್ಟಾ ಪೇಜ್ ನೋಡಿದಾಗ, ಸ್ಟಾರ್ಟಿಂಗ್ ಯಾವಾಗ ಬಿಗ್ ಬಾಸ್ 4 ಆಗಿದ್ದು 2019-20ದಲ್ಲಿ, ಅವಾಗಿಂದ ಇಲ್ಲಿವರೆಗೂ ಅವ್ರಿಗೆ 1 ಮಿಲಿಯನ್ ಫಾಲೋವರ್ಸೇ ಇದ್ದಾರೆ. ಇನ್ನೂ ಕಮ್ಮಿಯಾಗಿ ಹೆಚ್ಚಿಗಾಗಿದ್ದಾರೆ ಅವರು. ಅಂದರೆ 1 ಮಿಲಿಯನ್ ಅವಾಗೇ 2019ದಾಗಿದ್ದು, ಸ್ಟಿಲ್ ಈಗ 1 ಮಿಲಿಯನೇ ಇದೆ. 5-6 ಇಯರ್ಸ್ ಆದರೂ ಇನ್ಕ್ರೀಸ್ ಆಗಿಲ್ಲ ಅವ್ರ ಮೆಂಬರ್ಶಿಪ್ಸ್, ಅವ್ರದ್ದು ಫಾಲೋವರ್ಸ್ ಇನ್ಸ್ಟಾಗ್ರಾಮ್ದಲ್ಲಿ. ಅಂಥದ್ದು ಗಿಲ್ಲಿಗೆ 3 ತಿಂಗಳಲ್ಲೇ 1.8 ಮಿಲಿಯನ್ಸ್, ಅದು 102K ಫಾಲೋವರ್ಸ್ದಿಂದ 1.8 ಮಿಲಿಯನ್ ಫಾಲೋವರ್ಸ್ ಬರ್ತಿದ್ದಾರೆ ಅಂತಂದರೆ ಅದನ್ನು ನಿಜವಾಗ್ಲೂ ಹೇಳಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಈಸಿಯಾಗಿ ಹೇಳ್ಬೋದು, ಬಟ್ ಅದು ನಿಜವಾಗ್ಲೂ ಯಾರನ್ನ ಅಷ್ಟು 3 ತಿಂಗಳಲ್ಲಿ ಅಷ್ಟು ಇನ್ಕ್ರೀಸ್ ಮಾಡ್ಕೋಬೇಕು ಫಾಲೋವರ್ಸ್ ಅಂತಂದ್ರೆ ಭಾಳ ಕಷ್ಟ. ಇವೆಲ್ಲ ನೋಡಿ ಆದರೂ ಅಶ್ವಿನಿ ಮೇಡಮ್ ಅವರು ಅರ್ಥ ಮಾಡ್ಕೋಬೇಕು, ಗಿಲ್ಲಿ ನಿಜವಾಗ್ಲೂ ಈ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿನೇ ಅಂತ ಅವರು ಒಪ್ಕೋಬೇಕಾಗತ್ತೆ. ನನಗೆ ಓಟ್ ಹೆಚ್ಚಿಗೆ ಬಂದಿದ್ದಾವ,
ರಕ್ಷಿತಾ ಆ್ಯಂಡ್ ಗಿಲ್ಲಿಗಿಂತ ಅಂತ ಹೇಳಿದರೆ ಅವ್ರು ಸಣ್ಣತನ ತೋರಿಸುತ್ತೆ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಆ ಥರ ಮಾತಾಡೋದು, ಲೂಸ್ ಟಂಗ್ ಮಾಡೋದು ಭಾಳ ತಪ್ಪಂತ ನನಗನ್ಸುತ್ತೆ. ಅವರು ನಿಜವಾಗ್ಲೂ ಈ ಗೆಲುವನ್ನು ಒಪ್ಕೊಂಡ್ರೆ ಇಷ್ಟೆಲ್ಲ ಕ್ರೇಜು ಆ್ಯಂಡ್ ಇಷ್ಟೆಲ್ಲ ಸೋಷಿಯಲ್ ಮೀಡ್ಯಾದಾಗ ಇಷ್ಟೆಲ್ಲ ಗಿಲ್ಲಿ ಹವಾ ನಡೀತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಒಪ್ಕೊಂಡ್ರೆ ದೊಡ್ಡ ಮನುಷ್ಯರಾಗ್ತಾರೆ ಅಂಥೇಳಿ ನನಗನ್ಸುತ್ತೆ. ಈವನ್ ಧ್ರುವಂತು ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿದ್ದಾರೆ. ಇಷ್ಟು ಪ್ರೀತಿ ಜನರದಿಂದ ಪಡ್ಕೊಳ್ಳೋದು ನಿಜವಾಗ್ಲೂ ನಮ್ಮೆಲ್ಲರ ಕನಸು ಅಂತಲೂ ಕೂಡ ಧ್ರುವಂತ ಹೇಳಿದ್ದಾರೆ. ಅದು ಗಿಲ್ಲಿಗೆ ಸಿಕ್ಕಿದೆ. ಗಿಲ್ಲಿ ಆ ಪ್ರೀತಿಯನ್ನು ಬಹಳ ನಾಜೂಕವಾಗಿ ನೋಡ್ಕೊತ, ಭಾಳ ಕೇರ್ಫುಲ್ಲಾಗಿ ನೋಡ್ಕೊತ ಹೋಗಬೇಕು. ಆ ಪ್ರೀತಿಯನ್ನು ಹಾಗೆ ಉಪಯೋಗಿಸ್ಕೊಂಡು ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕಂತನೂ ಕೂಡ ಧ್ರುವಂತ್ ಅವ್ರನ್ನ ಹೇಳಿದ್ದಾರೆ. ಎಷ್ಟೆಲ್ಲ ಕಂಟೆಸ್ಟೆಂಟ್ಸ್ನು ಒಳ್ಳೆಯ ಮಾತು ಹೇಳ್ತಿದ್ದಾರೆ. ಎಕ್ಸೆಪ್ಟ್ ಡಾಗ್ ಸತೀಶ್ ಆ್ಯಂಡ್ ಇವರು ಅಶ್ವಿನಿ ಮೇಡಮ್ ಅವರು ಬಿಟ್ಟರೆ ಎಲ್ಲರೂ ಗಿಲ್ಲಿ ಏನು ಒಂದು ಮ್ಯಾನಿಯಾ ಕ್ರಿಯೇಟ್ ಆಗಿದೆ ಇಡೀ ಕರ್ನಾಟಕದಲ್ಲಿ, ಅದನ್ನು ಇವರಿಬ್ಬರು ಬಿಟ್ಟು ಉಳ್ಕಿದ್ದ ಎಲ್ಲ ಕಂಟೆಸ್ಟೆಂಟ್ಸು ಒಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಅಂತ ಒಂದು ಫೋಟೋ ಹಿಡ್ಕೊಂಡು ಯಾವ್ದಾನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದರೆ ಮಿಲಿಯನ್ಸ್ ವ್ಯೂಸ್ ಹೋಗ್ತಾಯಿದೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ಯಾರು ನಿಜವಾದ ವಿನ್ನರ್ ಅಂಥೇಳಿ. ಇದು ಬಿಗ್ ಬಾಸ್ 12 ವಿನ್ನರ್ ಅಂಥೇಳಿ ಇದು ನೋಡಿದ್ರೇ ಗೊತ್ತಾಗುತ್ತೆ. ಅಶ್ವಿನಿ ಅವರು ಅದನ್ನು ತಿಳ್ಕೊಬೇಕಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.